ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕೂಡ ಉಪಯೋಗವಾಗುವಂತಹ ಬೆಸ್ಟ್ ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೆ ಟೇಸ್ಟಿಯಾಗಿ, ಹೆಲ್ತಿಯಾಗಿ, ರುಚಿಯಾಗೂ ಕೂಡ ಇರಬೇಕು ಅಂದರೆ ಯಾವ ರೀತಿ ಅಡುಗೆ ಮನೆಯಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ಬೋದು, ವೇಸ್ಟ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇರ್ಬೋದು. ಅದೇ ರೀತಿ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಫಾಲೋ ಮಾಡುವಂಥ ಸಣ್ಣ ಸಣ್ಣ ಟಿಪ್ಸಿಂದ ಕೂಡ ತುಂಬ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ನ ನಾವು ನೋಡ್ಬೋದು. ಹಾಗಾದರೆ ಈ ಒಂದು ಯೂನಿಕ್ ಟಿಪ್ಸ್ ಎಲ್ಲನೂ ಏನು ಅಂತೆಲ್ಲ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರುವಂಥ ಕೆಲವೊಂದು ಟಿಪ್ಸು ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಬಟ್ ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡ್ತಾ ಇದ್ದೀನಿ. ಟಿಪ್ ನಂಬರ್ 1, ಕಿಚನ್ಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಅಡುಗೆ ಮನೆ ಕ್ಲೀನಿಂಗ್ಗೋಸ್ಕರ ಅಂತಾನೆ ಎವ್ರಿ ಮಂತ್ ಬಜೆಟಲ್ಲಿ ಕೆಲವೊಂದು ಹಣನ ಮೀಸಲಾತಿ ಇಡ್ತಾ ಇರ್ತೀವಿ, ಅಂದರೆ ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ಸ್ನ ತೊಗೊಂಡು ಬರೋದಕ್ಕೋಸ್ಕರ. ಬಟ್ ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ಸ್ನ ಯಾವ ರೀತಿ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ನಮ್ಮ ಚಾನಲಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಪ್ರತಿಯೊಂದು ಕೂಡ ಯುನಿಕ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ಯಾವ ರೀತಿ ತಯಾರಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅತಿ ಸುಲಭವಾಗಿ ಮಾಡ್ಕೊಳ್ಬೋದು. ಡೈಲಿ ಬೇಸ್ಡ್ ಕ್ಲೀನಿಂಗ್ಗೆ ದ ಬೆಸ್ಟ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಈ ಒಂದು ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ಬೇಸಿಕ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ಇರುವಂಥ ಎರಡೇ ಇಂಗ್ರೀಡಿಯೆಂಟು. ಫಸ್ಟ್ ನಾನು ಸ್ಪ್ರೇ ಬಾಟಲಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಇದು ಮಿನರಲ್ ವಾಟರು, ಫಿಲ್ಟರ್ ವಾಟರ್ಸ್ ಅಂತ ಏನು ಹೇಳ್ತೀವಿ, ಫಿಲ್ಟರ್ ವಾಟರ್ನೇ ಕ್ಲೀನಿಂಗ್ ಲಿಕ್ವಿಡ್ಸ್ಗೆ ತೊಗೊಳ್ಬೇಕಾಗುತ್ತೆ. ಇದರಲ್ಲೇ 2 ಡ್ರಾಪ್ ಅಷ್ಟು ನಾನು ವಿಮ್ ಲಿಕ್ವಿಡ್ನ ಹಾಕೊಳ್ತಾ ಇದ್ದೀನಿ. ಈ 2 ಬೇಸಿಕ್ ಇಂಗ್ರೀಡಿಯೆಂಟ್ಸು ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ ಅಲ್ವಾ. ಸ್ಪ್ರೇ ಬಾಟಲ್ ಕ್ಯಾಪ್ನ ಹಾಕ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಚೆನ್ನಾಗಿ ಶೇಕ್ ಮಾಡ್ಕೊಳ್ಬೇಕಾಗುತ್ತೆ. ಡೈಲಿ ಬೇಸ್ಡ್ ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಜಸ್ಟ್ ಈ ಒಂದು ಸಿಂಪಲ್ ಲಿಕ್ವಿಡೇ ಸಾಕಾಗುತ್ತೆ. ಈ ಒಂದು ಲಿಕ್ವಿಡಿಂದ ನಾವು ವಿಂಡೋಸ್ನ ಕ್ಲೀನ್ ಮಾಡ್ಬೋದು. ಹಂಗಂತ ನೀವು ಯಾವಾಗಲೂ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ಇದು ನಡೆಯಲ್ಲ. ಡೈಲಿ ಬೇಸ್ಡ್ ಕ್ಲೀನಿಂಗ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಜಿಡ್ಡು ಆಗಿಲ್ಲ ಅಂದರೂ ಕೂಡ ಪದೇ ಪದೇ ಕ್ಲೀನ್ ಮಾಡೋ ಅಂಥವರು ಪ್ರತಿ ಸರಿ ಕೂಡ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಉಪಯೋಗಿಸೋದ್ರ ಬದಲಾಗಿ ಸಿಂಪಲ್ ಆಗಿ ಡೈಲಿ ಬೇಸ್ಡ್ ಕ್ಲೀನಿಂಗ್ಗೆ ಈ ಒಂದು ಲಿಕ್ವಿಡ್ನ ಮನೆಯಲ್ಲೇ ತಯಾರಿ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಪ್ರತಿನಿತ್ಯ ಕೂಡ ಅಡುಗೆ ಮನೆಯ ಕೌಂಟರು, ಸ್ಟವ್ ಇದೆಲ್ಲ ಕ್ಲೀನ್ ಮಾಡ್ತಿರ್ತೀವಲ್ವಾ. ಸ್ಟವ್ಗೆ, ವಾಲ್ಸ್ಗೆ ಕ್ಲೀನ್ ಮಾಡೋದಕ್ಕೋಸ್ಕರ ನಾವು ಬೇರೆ ಬೇರೆ ಲಿಕ್ವಿಡ್ಸ್ನ ಬದಲಾಗಿ ಜಸ್ಟ್ ಈ ಒಂದು ಲಿಕ್ವಿಡ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸೋದಷ್ಟೇ. ತುಂಬ ಜಿಡ್ಡು, ಕೊಳೆ ಜಾಸ್ತಿ ಇದೆ ಅನ್ನೋದಾದರೆ ನಾನೇನು ತೊಗೊಂಡೆ ನೀರು, ಆ ಒಂದು ನೀರು ಬದಲಾಗಿ ನೀವು ಸ್ವಲ್ಪ ಬಿಸಿ ನೀರನ್ನ ತೊಗೊಳ್ಬೇಕಾಗತ್ತೆ. ಸ್ಟವ್ ಕೆಳಗಡೆ ಕೂಡ ಇದೇ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಗೋಡೆಗಳನ್ನ ಕ್ಲೀನ್ ಮಾಡೋಕ್ಕೆ ಇರ್ಬೋದು, ಅಡುಗೆ ಮನೆ ಕಟ್ಟೆನ ಕ್ಲೀನ್ ಮಾಡೋಕ್ಕೆ ಇರ್ಬೋದು, ಸ್ಟವ್ನ ಕ್ಲೀನ್ ಮಾಡೋಕ್ಕೆ ಇರ್ಬೋದು, ಚುಮ್ನಿನ ಮೇಲ್ಭಾಗದಲ್ಲಿ ಕ್ಲೀನ್ ಮಾಡೋಕ್ಕೆ ಇರ್ಬೋದು, ಮೈಕ್ರೋವೇವ್ ಕ್ಲೀನ್ ಮಾಡೋಕ್ಕೆ ಇರ್ಬೋದು, ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಇರ್ಬೋದು, ಈ ರೀತಿ ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡೋಕ್ಕೆ ಇರ್ಬೋದು. ಎಲ್ಲ ಕಡೆ ಕೂಡ ಈ ಒಂದು ಲಿಕ್ವಿಡ್ನ ತುಂಬ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಜಸ್ಟು ಸ್ಪ್ರೇ ಮಾಡಿ ವೈಪ್ ಮಾಡೋದಷ್ಟೇ. ಮೇಯ್ನಾಗಿ ಹಾರ್ಡ್ ವಾಟರ್ ಪ್ರಾಬ್ಲಮ್ ಇರುವಂಥವ್ರಿಗೆ ಯಾವಾಗಲೂ ಕೂಡ ಟ್ಯಾಪ್ಸು ಡಲ್ಲಾಗಿ ಕಾಣಿಸ್ತಾ ಇರುತ್ತೆ, ಒಂದು ರೀತಿ ಮಾರ್ಕ್ ಆಗಿಬಿಡುತ್ತೆ ಅಲ್ವಾ. ಜಸ್ಟ್ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ವೈಪ್ ಮಾಡಿ ಸಾಕಾಗುತ್ತೆ. ಪ್ರತಿನಿತ್ಯ ಪಾತ್ರೆ ಎಲ್ಲ ತೊಳೆದಿದ್ದು ಆದಮೇಲೆ ಈ ರೀತಿ ನಾಬ್ ಎಲ್ಲ ಏನಿರುತ್ತೆ, ಟ್ಯಾಪ್ಸ್ ಎಲ್ಲ ಏನಿರುತ್ತೆ, ಜಸ್ಟ್ ಸ್ಪ್ರೇ ಮಾಡಿ ಒರೆಸಿದ್ರೆ ಸಾಕಾಗುತ್ತೆ. ತುಂಬ ಶೈನಿಯಾಗಿ ಕಾಣಿಸ್ತಿರುತ್ತೆ. ನೋಡ್ತಿದ್ದೀರಲ್ಲ, ಅಡುಗೆ ಮನೆ ಎಲ್ಲ ಕೂಡ ತುಂಬ ನೀಟಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ. ನಿಮ್ಮ ಅಡುಗೆ ಮನೆ ಕೂಡ ಜಿಡ್ಡಿಲ್ದಿರ ನೀಟಾಗಿ, ಕ್ಲೀನಾಗಿ, ಶೈನಿಯಾಗಿ ಇರಬೇಕು ಅನ್ನೋದಾದರೆ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ ಬದಲಾಗಿ ನ್ಯಾಚುರಲ್ ಆಗಿ ಸಿಗುವಂಥ ಮನೆಯಲ್ಲೇ ಈ ರೀತಿ ಲಿಕ್ವಿಡ್ಸ್ನ ತಯಾರಿ ಮಾಡ್ಕೊಳ್ಬೋದು. ಈ ಒಂದು ಲಿಕ್ವಿಡ್ನ ನಾರ್ಮಲ್ ಆಗಿ ನಾವು ಗ್ಲಾಸ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ವ ನೀರು ಕುಡಿಯೋಕ್ಕೆ, ಅದ್ರ ಮೇಲೆ ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಕೈಯಲ್ಲೇ ಈ ರೀತಿ ನಾವು ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಬೋದು. ಪ್ರತಿ ಸಲ ಕೂಡ ವಿಮ್ ಲಿಕ್ವಿಡ್ಸ್ನ ಯೂಸ್ ಮಾಡೋದ್ರ ಬದಲಾಗಿ ಈ ರೀತಿ ಪ್ಲೇಟ್ಸ್ ಇರ್ಬೋದು, ಅಥವಾ ಈ ರೀತಿ ಗ್ಲಾಸ್ ಇರ್ಬೋದು, ಚೊಂಬು ಇರ್ಬೋದು, ಇದೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಇದೇ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಈ ಒಂದು ಐಡಿಯಾ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಕಿಚನ್ ಎಲ್ಲ ಕಡೆ ಕೂಡ ಸೇಮ್ ಲಿಕ್ವಿಡಿನ ಕ್ಲೀನ್ ಮಾಡಿದಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ದೋಸೆ ಬ್ಯಾಟರ್, ಇಡ್ಲಿ, ಪಡ್ಡು ಬ್ಯಾಟರ್ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಮಿಕ್ಸಿ ಜಾರ್ ಅನ್ನೋದು ಬೇಗನೆ ಬಿಸಿ ಆಗ್ತಾ ಇರುತ್ತೆ. ಮಿಕ್ಸಿಯಲ್ಲಿ ಹಾಕ್ತೀರಾ ನೀವೇನಾದರೂ ಬ್ಯಾಟರ್ನ ಅನ್ನೋದಾದರೆ, ಮಿಕ್ಸಿ ಜಾರಲ್ಲಿ ಈ ರೀತಿ ನೀವು ಹಾಕಬೇಕಾದ್ರೆ ಜಾರ್ ಬಿಸಿ ಆಗಬಾರ್ದು ಅನ್ನೋದಾದರೆ ಕೇವಲ ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ನೋಡ್ತಿದ್ದೀರಲ್ಲ, ಐಸ್ ಕ್ಯೂಬ್ಸು. ನಾರ್ಮಲಾಗಿ ನಾವು ಮಿಕ್ಸಿ ತಿರುಗಬೇಕಾದ್ರೆ ಗಟ್ಟಿ ಆದಾಗೆಲ್ಲ ನೀರು ಹಾಕ್ಕೊಳ್ತಿರ್ತೀವಲ್ಲ, ನೀರು ಬದಲಾಗಿ ಐಸ್ ಕ್ಯೂಬ್ನ ಹಾಕಿ. ಟ್ರಸ್ಟ್ ಮೀ, ಒಂದ್ಸರಿ ಕೂಡ ಎಲ್ಲೂ ಸ್ವಲ್ಪ ಕೂಡ ನಿಮಗೆ ಮಿಕ್ಸಿ ಜಾರ್ ಇರ್ಬೋದು, ಮಿಕ್ಸಿ ಅನ್ನೋದು ಬಿಸಿನೇ ಬರಲ್ಲ. 100% ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ.
ಜಾಸ್ತಿ ಬ್ಯಾಟರ್ಸ್ನ ಅಥವಾ ಮಸಾಲೆ ಐಟಮ್ಸ್ನೆಲ್ಲ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಈ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀರಲ್ವಾ. ಸೊ ಅಂಥವರು ಈ ರೀತಿ ನೀವು ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು 2 ಐಸ್ ಕ್ಯೂಬ್ನ ಹಾಕಿ, ಅಂದರೆ ನೀರಿನ ಬದಲಾಗಿ ಈ ರೀತಿ ನಾನು ಪ್ರತಿ ಸಲ ಕೂಡ ಐಸ್ ಕ್ಯೂಬ್ಸ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಈಗಿರೋ ಟೈಮಲ್ಲಿ ಬ್ಯಾಟರ್ ಚೆನ್ನಾಗಿ ಉಳಿ ಬರಬೇಕು ಅನ್ನೋದಾದರೆ ನಮ್ಮ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಬೆಟರು, ಅಂದರೆ ನಮ್ಮ ಕೈ ಟೆಂಪರೇಚರ್ಗೆ ಚೆನ್ನಾಗಿ ಉಳಿ ಬರೋ ಚಾನ್ಸ್ ಇರುತ್ತೆ. ಇನ್ನೂ ಕೂಡ ಥಂಡಿ ಜಾಸ್ತಿ ಆದಾಗ ಉಳಿ ಸರಿಯಾಗಿ ಬರಲ್ಲ ಅಂತ ಅಂದವರು ಮೈಕ್ರೋವೇವ್ನ ಪ್ರೀ ಹೀಟ್ ಮಾಡಿಬಿಟ್ಟು ಅದರಲ್ಲಿ ನೀವು ಈ ಒಂದು ಬ್ಯಾಟರ್ನ ಇಡ್ಬೋದು. ಅಥವಾ ಮೈಕ್ರೋವೇವ್ ಇಲ್ಲ ಅಂತ ಅಂದವರು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ತೊಗೊಂಡು ಆ ಒಂದು ಬಿಸಿ ನೀರು ಮೇಲೆ ಈ ಒಂದು ಬಾಕ್ಸ್ನ ಇಡ್ಬೋದು. ನೋಡ್ತಾ ಇದ್ದೀರಲ್ವಾ, ಮಿಕ್ಸಿ ಜಾರಲ್ಲಿ ಐಸ್ ಕ್ಯೂಬ್ಸ್ನ ಹಾಕೋದ್ರಿಂದ ಮಿಕ್ಸಿ ಯಾವುದೇ ಕಾರಣಕ್ಕೂ ಕೂಡ ಬಿಸಿ ಬರ್ದಿರ ಇರುತ್ತೆ. ನೆಕ್ಸ್ಟ್ ಡೇ ಬ್ಯಾಟರ್ ಯಾವ ರೀತಿ ಉಳಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಪ್ರತಿ ಸಲ ಕೂಡ ನಾನು ಟಿಪ್ ನಂಬರ್ 1 ಟಿಪ್ ನಂಬರ್ 2 ಅಂತ ಮೆನ್ಷನ್ ಮಾಡ್ತಾ ಇಲ್ಲ. ವಿಡಿಯೋ ಕಂಟಿನ್ಯೂಸ್ ಆಗಿ ಹೋದರೆ ನಿಮ್ಗೂ ಕೂಡ ನೀಟಾಗಿ ಗೊತ್ತಾಗುತ್ತೆ ಅನ್ನೋದ್ರಿಂದ. ನೋಡ್ತಿದ್ದೀರಲ್ವಾ, ಉಳಿ ಕೂಡ ಚೆನ್ನಾಗಿ ಬಂದಿದೆ. ಸಾಮಾನ್ಯವಾಗಿ ಈ ಒಂದು ಸೀಸನಲ್ಲಿ ಫರ್ಮೆಂಟೇಷನ್ಗೆ ಏನಾದರೂ ಇಟ್ಟರೆ ಚೆನ್ನಾಗಿ ಫರ್ಮೆಂಟ್ ಆಗೋದೇ ಇಲ್ಲ. ಬಟ್ ಈ ರೀತಿ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈಗ ನಾವು ತಯಾರಿ ಮಾಡ್ಕೊಂಡಿರುವಂಥ ಬ್ಯಾಟರಿಂದ ಹೆಲ್ತಿಯಾಗಿ, ರುಚಿಯಾಗಿ, ಟೇಸ್ಟಿಯಾಗಿ, ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ಫುಡ್ಡಲ್ಲಿ ಇನ್ಕ್ಲೂಡ್ ಆಗೋ ರೀತಿಯಲ್ಲಿ ದೋಸೆನ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ರೀಸೆಂಟಾಗಿ ಇಂಡಸ್ ವ್ಯಾಲಿ ಬ್ರ್ಯಾಂಡಿಂದ ಕಾಸ್ಟ್ ಐರನ್ ಕುಕ್ವೇರ್ ಸೆಟ್ನ ತರಿಸ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ, ದೊಡ್ಡದಾಗಿರುವಂತಹ ತವಾ. ಇದು ಬಂದು ಪ್ಯಾನ್. ಇದರಲ್ಲಿ ಪಲ್ಯಗಳಿರ್ಬೋದು, ಫ್ರೈ ಮಾಡೋವಂಥದ್ದು ಇರ್ಬೋದು, ಫಿಶ್ ಇರ್ಬೋದು, ಈ ರೀತಿ ಎಲ್ಲ ಕೂಡ ಚೆನ್ನಾಗಿ ಮಾಡ್ಬೋದು. ಇದು ಬಂದು ತಡಕ ಪ್ಯಾನು. ನೋಡ್ತಾ ಇದ್ದೀರಲ್ಲ, ಮಿನಿ ಆಗಿದೆ, ತುಂಬ ಕ್ಯೂಟ್ ಆಗಿದೆ. ತುಂಬ ತಿಂಗಳುಗಳಿಂದ ನಾನು ಇದನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಇದ್ರ ಜೊತೆಗೆ ಒಂದು ಕಡಾಯಿ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಒಂದು ಸೆಟ್ಟು. ಫಸ್ಟಿಗೆ ನಾನು ತವಾನ ತೋರಿಸ್ತಾ ಇದ್ದೀನಿ ನೋಡಿ. ತವ ತುಂಬ ಅಗಲವಾಗಿದೆ, ಹಂಗಂತ ತುಂಬ ತಿಕ್ಕಾಗಿಲ್ಲ. ತಿಕ್ನೆಸ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ಬೇಗನೆ ಬಿಸಿ ಆಗುತ್ತೆ. ಇದೆಲ್ಲದನ್ನು ಕೂಡ ಯಾವ ರೀತಿ ವಾಶ್ ಮಾಡೋದು, ಯಾವ ರೀತಿ ಇದರಲ್ಲಿ ಅಡುಗೆ ಮಾಡ್ಬೋದು, ಅದೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಈಗ ನೋಡ್ತಾ ಇರೋವಂಥದ್ದು ಆಲ್ಮೋಸ್ಟ್ 40 ವರ್ಷ ಹಿಂದೆಯಿಂದನೂ ಯೂಸ್ ಮಾಡ್ತಾ ಇರೋವಂತಹ ಒಂದು ಕಾಸ್ಟ್ ಐರನ್ ತವಾ. ಇದನ್ನು ನಾನು ಕೂಡ 10 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಪುಟ್ಟದಾಗಿರೋ ಕಾರಣ ನಾನೀಗ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿರುವಂಥ ತವಾನ ತರಿಸ್ಕೊಂಡಿದ್ದೀನಿ. ಇವೆಲ್ಲ ಕೂಡ ನಾನ್ ಸ್ಟಿಕ್ಗಿನ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಯಾವ ರೀತಿ ಸೀಸನಿಂಗ್ ಮಾಡಬೇಕು ಎಲ್ಲ ಕೂಡ ಶೇರ್ ಮಾಡ್ತೀನಿ. ಅಫ್ಕೋರ್ಸ್ ನಾನೀಗ ತರಿಸ್ಕೊಂಡಿರೋಂಥದ್ದೆಲ್ಲ ಕೂಡ ಮೊದಲೇ ಸೀಸನ್ ಆಗಿರೋವಂಥದ್ದು. ಇದು ನೋಡ್ತಿದ್ರಲ್ಲ, ಪುಟ್ಟದಾಗಿರುವಂಥದ್ದು. ಇದನ್ನ ಕೂಡ ನಾನು 8 ಇಯರ್ಸಿಂದ ಈ ಒಂದು ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅಟ್ ಪ್ರೆಸೆಂಟ್ ಇದರಲ್ಲಿ ನಾನು ಮೆಹಂದಿನ ಮಿಕ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ಈಗ ನಾನು ದೊಡ್ಡದಾಗಿರುವಂಥ ಕಡಾಯಿನ ತರಿಸ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಸೀಸನಿಂಗ್ ಆಗಿ ಬಂದಿರುವಂಥ ಕುಕ್ವೇರ್ ಸೆಟ್ಟು. ಈಗ ಇದೆಲ್ಲದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತೆಲ್ಲ ನೋಡೋದಕ್ಕಿಂತ ಮುಂಚೆ ಕೆಲವೊಂದು ಬ್ರ್ಯಾಂಡ್ ವಸ್ತುಗಳನ್ನ ತಗೊಂಡಾಗ ಈ ರೀತಿ ಸಿಲಿಕಾನ್ ಪಾಕೆಟ್ಸ್ ಕೂಡ ಬರ್ತಾ ಇರುತ್ತೆ. ಈ ಒಂದು ಪಾಕೆಟ್ಸ್ನ, ಶಾಸೆಸ್ನ ಬಿಸಾಡ್ದಿರಾ ಒಂದು ಕಡೆ ಇಟ್ಕೊಳ್ಳೋದಾದರೆ, ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡ್ಕೊಳ್ತಿರ್ತೀವಲ್ವ, ಈಗ ತೇವಾಂಶದಿಂದ ಬೇಗ ಹಾಳಾಗ್ತಾ ಇರುತ್ತೆ. ಸೊ ಹಾಳಾಗಬಾರ್ದು, ನಾವು ತೊಗೊಂಡಿರೋಂಥ ಗ್ರಾಸರೀಸು, ಬೇಳೆ, ಕಾಳುಗಳೆಲ್ಲ ಕೂಡ ಅನ್ನೋದಾದರೆ ಈ ಒಂದು ಪಾಕೆಟ್ಸ್ನ ಜಸ್ಟ್ ಈ ರೀತಿ ಡಬ್ಬಗಳಲ್ಲಿ ಹಾಕಿ ಇಡೋದಾದರೆ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಏನಾದರೂ ತೇವಾಂಶ ಇದ್ರೂ ಕೂಡ ಸಿಲಿಕಾನ್ ಪಾಕೆಟ್ಸ್ ಏನಿದೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಒಂದು ಟಿಪ್ಪು ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಾವು ತೊಗೊಂಡಿರುವಂತಹ ಕಾಸ್ಟ್ ಐರನ್ ಕುಕ್ವೇರ್ ಸೆಟ್ನ ಯಾವ ರೀತಿ ವಾಶ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೈಲ್ಡ್ ಆಗಿರುವಂಥ ಲಿಕ್ವಿಡ್ನ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ. ಯೂಶುವಲಿ ಪಾತ್ರೆ ತೊಳಕ್ಕೆ ಉಪಯೋಗಿಸುವಂಥ ಯಾವುದಾದ್ರೂ ಒಂದು ಲಿಕ್ವಿಡ್ನ ಹಾಕ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ನಾರ್ಮಲ್ ಆಗಿ ಸ್ಕ್ರಬ್ಬರ್ ಸಹಾಯದಿಂದ ಸಾಫ್ಟಾಗಿ ಒಂದ್ಸರಿ ವಾಶ್ ಮಾಡ್ಕೊಳ್ಳೋದಷ್ಟೇ. ಇದೆಲ್ಲ ಕೂಡ ಸೀಸನ್ ಎಲ್ಲ ಆಗಿ ಚೆನ್ನಾಗಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿರ್ತಾರೆ. ಎಣ್ಣೆ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಂಗಂತ ತುಂಬ ಜಾಸ್ತಿ ತಿಕ್ಕಿ ಉಜ್ಜಕ್ಕೆ ಹೋಗಬೇಡಿ. ಜಸ್ಟ್ ನೀವು ನಾರ್ಮಲ್ ಆಗಿ ಗ್ಲಾಸ್ ಎಲ್ಲ ಕೂಡ ಯಾವ ರೀತಿ ವಾಶ್ ಮಾಡ್ಕೊಳ್ತೀರಾ ಅದೇ ರೀತಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲದನ್ನು ಕೂಡ ವಾಶ್ ಮಾಡಿಕೊಂಡು ಈ ರೀತಿ ಡ್ರೈ ಆಗೋಕ್ಕೆ ಇಟ್ಟಿದ್ದೀನಿ. ಇದು ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಒಂದು ಸಾಫ್ಟ್ ಆಗಿರುವಂಥ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಒಂದು ಟವಲಿಂದ ಎಲ್ಲದನ್ನ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ವಾಶ್ ಮಾಡಬೇಕಾದ್ರೆ ಜಾಸ್ತಿ ಉಜ್ಬಿಟ್ಟಿದ್ದೀರಾ ಅನ್ನೋದಾದರೆ ಅದ್ರ ಮೇಲಿರುವಂಥ ಆಯಿಲ್ ಕೋಟಿಂಗ್ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಒಂದು ವೇಳೆ ಆಯಿಲ್ನೆಸ್ ಇಲ್ಲ ಅನ್ನೋದಾದರೆ ಸ್ಟವ್ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರಿಂದ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿ, ಟಿಶ್ಯೂ ಇಲ್ಲ ಅನ್ನೋದಾದರೆ ಕಾಟನ್ ಬಟ್ಟೆಯಿಂದ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವಾ, ಈಗ ನಾನು ದೋಸೆ ಮಾಡೋದಕ್ಕೋಸ್ಕರ ತವನ ಚೆನ್ನಾಗಿ ಬಿಸಿ ಮಾಡಿ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾದ್ಮೇಲೆ ದೋಸೆನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಚಟ್ನಿ ಮಾಡೋದಕ್ಕೋಸ್ಕರ ಈ ಒಂದು ತಡ್ಕ ಪ್ಯಾನಲ್ಲಿ ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪನ್ನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ತಿರನೇ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಸೀಸನಿಂಗ್ ಆಗಿದೆ, ನಾನ್ ಸ್ಟಿಕ್ ಥರನೇ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಹೆಲ್ತಿ ವರ್ಷನಲ್ಲಿ ಮಾಡ್ಕೊಳ್ಳೋಣ, ಆಯಿಲ್ ಕೂಡ ಕಡಿಮೆ ಇರುತ್ತೆ ಅನ್ನೋದ್ರಿಂದ.
ಚಟ್ನಿನ ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಟ್ನಿಗೆ ಒಗ್ಗರಣೆ ಮಾಡಬೇಕಲ್ವಾ, ಇದೇ ತಡ್ಕ ಪ್ಯಾನಲ್ಲೇ ನಾನು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ಒಟ್ಟಾರೆ ದೋಸೆಗೆ ಮಾಡ್ತಾ ಇರುವಂತಹ ಎಲ್ಲ ಕಾಂಬಿನೇಷನ್ಸ್ನ ಕೂಡ ನಾನು ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ಟಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈ ಒಂದು ಪ್ಯಾನಲ್ಲಿ ನಾನು ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒನ್ಸ್ ಇದು ಬಿಸಿ ಆಯಿತು ಅನ್ನೋದಾದರೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಅಡುಗೆನ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಫ್ಲೇಮ್ನ ಇಟ್ಕೊಂಡು ಅಡುಗೆ ಮಾಡಿದಾಗ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಅದ್ರ ಜೊತೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿದಾಗ ರುಚಿ ಕೂಡ ಜಾಸ್ತಿ ಆಗುತ್ತೆ. ಈಗ ದೋಸೆನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ತವ ಪೂರ್ತಿ ತಣ್ಣಗಾಗಿದೆ. ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಆನ್ ಮಾಡಿದ್ದೀನಿ. ಒನ್ಸ್ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರು ಸಾಕಾಗುತ್ತೆ, ಅಥವಾ ಮೀಡಿಯಂ ಫ್ಲೇಮಲ್ಲಾದರೂ ಇಟ್ಕೊಳ್ಬೋದು. ನೋಡ್ತಿದ್ದೀರಲ್ವಾ, ಜೆನ್ಯೂನ್ ಆಗಿ ರಿವ್ಯೂ ಕೊಡಬೇಕು ಅನ್ನೋದಾದರೆ ಫಸ್ಟ್ ದೋಸೆ ಹಾಕಿದಾಗ ನೋಡೋಕ್ಕೆ ಚೆನ್ನಾಗಿ ಬಂದಿದೆ, ತುಪ್ಪ ಕೂಡ ಹಾಕಿದ್ದೀನಿ. ಬಟ್ ದೋಸೆನ ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ದೋಸೆ ಸರಿಯಾಗಿ ಮೇಲೆ ಬರ್ತಿರ್ಲಿಲ್ಲ. ನಾನು ಕೂಡ ತುಂಬ ತೆಳ್ಳಗೆ ದೋಸೆ ಹಾಕಿರೋದ್ರಿಂದ ಪೇಪರ್ ರೀತಿಯಲ್ಲಿ ಬರ್ತಿತ್ತು, ನೋಡ್ತಿದ್ದೀರಲ್ವಾ. ಬಟ್ ಯೂಶ್ವಲಿ ನಾನು ಯೂಸ್ ಮಾಡ್ತಾ ಇರೋ ಅಂತಹ ಕ್ಯಾಸ್ಟ್ ಐರನ್ ತವ ಏನಿದೆ ಅದನ್ನು 10 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಲ್ವಾ. 40 ವರ್ಷ ಹಳೆ ತವನ ನಾನು 10 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ರೀತಿ ಈರುಳ್ಳಿನ ಉಜ್ಜಿಬಿಟ್ಟು ದೋಸೆನ ಹಾಕ್ತಿರ್ತೀನಿ, ಒಂದೊಂದು ಸರಿ ಏನಾದರೂ ದೋಸೆ ಅಂಟ್ಕೊಳ್ತಿದೆ ಅನ್ನೋದಾದರೆ. ಈಗ ಈ ಒಂದು ತವಾಗೂ ಕೂಡ ಫಸ್ಟ್ ನಾನು ಈರುಳ್ಳಿನ ಚೆನ್ನಾಗಿ ಉಜ್ಜಿದ್ದೀನಿ, ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು. ಈಗ ನೋಡಿ ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಮಕ್ಕಳ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇರೋದ್ರಿಂದ ಪುಟ್ಟದಾಗಿರುವಂಥ ದೋಸೆನ ಹಾಕ್ತಾ ಇದ್ದೀನಿ. ಕ್ವಿಕ್ಕಾಗಿ ಆಗಲಿ ಅನ್ನೋದ್ರಿಂದ 2 ಐರನ್ ತವಗಳನ್ನ ಕೂಡ ಇಟ್ಕೊಂಡು ಈ ರೀತಿ ದೋಸೆನ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಹೊಸ ತವಾದಲ್ಲಿ ನಾನು ದೋಸೆನ ಹಾಕಿದ್ದೀನಿ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಕೇವಲ ಸೆಟ್ ದೋಸೆ ಮಾತ್ರನೇ ಅಲ್ಲ, ನಾರ್ಮಲ್ ಆಗಿ ಹೋಟೆಲ್ ಸ್ಟೈಲಲ್ಲಿ ಸಿಗುವಂಥ ಪೇಪರ್ ದೋಸೆ ಇರ್ಬೋದು, ಮಸಾಲ ದೋಸೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವಾ, ದೋಸೆ ಕಲರ್ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ತೆಳ್ಳಗೆ ಬೇಕಂದರೆ ತೆಳ್ಳಗೆ ಹಾಕ್ಕೊಳ್ಬೋದು, ಅಥವಾ ಸ್ಪಾಂಜಿಯಾಗಿ ಬೇಕು ಅಂದರೆ ಸ್ಪಾಂಜಿಯಾಗಿರುವಂಥ ದೋಸೆ ಕೂಡ ಹಾಕ್ಕೊಳ್ಬೋದು. ದೋಸೆ ಯಾವುದೇ ರೀತಿಯಲ್ಲಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ಇನ್ಕ್ಲೂಡ್ ಆಗೋದ್ರಿಂದ ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೇದಂತ ಹೇಳ್ಬೋದು. ಇದು ನೋಡ್ತಿದ್ದೀರಲ್ವಾ, ಕ್ರಿಸ್ಪಿಯಾಗಿರುವಂಥ ದೋಸೆ. ಈ ಒಂದು ಕುಕ್ವೇರ್ ಸೆಟ್ ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ತೊಗೊಳೋದ್ರಿಂದ 10% ಡಿಸ್ಕೌಂಟ್ ಸಿಗುತ್ತೆ. ಅದ್ರ ಜೊತೆಗೆ ನಾನು ಕೊಡುವಂಥ ಕೂಪನ್ ಕೋಡ್ನ ಅಪ್ಲೈ ಮಾಡೋದಾದರೆ 12% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಟೋಟಲಿ 22% ನಿಮಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ನೋಡ್ತಾ ಇದ್ದೀರಲ್ವಾ, ದೋಸೆ ಎಲ್ಲ ಕೂಡ ತುಂಬ ಸ್ಪಾಂಜಿಯಾಗಿ ಕ್ರಿಸ್ಪಿಯಾಗೂ ಕೂಡ ಬಂದಿದೆ. ನಿಮ್ಗೇನಾದರೂ ಈ ಒಂದು ಲುಕ್ ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಒನ್ಸ್ ಇದನ್ನು ಯೂಸ್ ಮಾಡಿದಾದ್ಮೇಲೆ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಿದ್ದೀರಲ್ವಾ, 2 ತವಾಗಳನ್ನ ಕೂಡ ಆಗಲೇ ಏನು ತೋರಿಸ್ದೆ, ಜಸ್ಟ್ ಸ್ವಲ್ಪ ಲಿಕ್ವಿಡ್ನ ತೊಗೊಂಡು ಇದನ್ನು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ವಾಶ್ ಮಾಡಿದ ಆದಮೇಲೆ ನಾನು ಸನ್ಲೈಟಲ್ಲಿ ಇಟ್ಟಿದ್ದೀನಿ. ಸನ್ಲೈಟ್ ಇಲ್ಲ ಅನ್ನೋದಾದರೆ ಸ್ಟವ್ ಮೇಲೇ ಇಟ್ಬಿಟ್ಟು ಅದರಲ್ಲಿರುವಂಥ ತೇವಾಂಶ ಎಲ್ಲ ಕೂಡ ನೀವು ಅಬ್ಸರ್ವ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಬೋದು. ಈಗ ಒಂದು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಟಿಶ್ಯೂ ಪೇಪರಿಂದ ಈ ರೀತಿ ಎಲ್ಲ ಕಡೆ ಕೂಡ ಸವರ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇದು ದೊಡ್ಡದಾಗಿರುವಂಥ ಕಡಾಯಿ. ಯೂಶುವಲಿ ನಾನು ಬೇರೆ ಕಡಾಯಿಯಲ್ಲಿ ಮಾಡಿದಾಗ, ಈ ಒಂದು ಕಡಾಯಿಯಲ್ಲಿ ಮಾಡಿದಾಗ ಅಬ್ಸರ್ವ್ ಮಾಡಿರೋವಂಥದ್ದು, ಇದರಲ್ಲಿ ನಾವು ಏನಾದರೂ ಫ್ರೈ ಮಾಡಬೇಕಾದ್ರೆ ಬೇಗನೆ ಸೀದೋಗಲ್ಲ, ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಸಿ ಆಗೋದು ಮಾತ್ರನೇ ಲೇಟ್ ಆಗುತ್ತೆ. ಒನ್ಸ್ ಬಿಸಿ ಆಯಿತು ಅನ್ನೋದಾದರೆ ಈಸಿಯಾಗಿ ಎಲ್ಲ ಅಡುಗೆ ಕೂಡ ಮಾಡ್ಕೊಳ್ಬೋದು. ಈಗ ಓಲ್ ಸೆಟ್ನ ಒಂದ ಕಡೆ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಕೆಮಿಕಲ್ ಫ್ರೀ ಎಕ್ಸ್ಪರ್ಟಿಂದ ರೆಕಮೆಂಡ್ ಮಾಡಿರೋವಂಥದ್ದು, ತುಂಬ ಪರ್ಫೆಕ್ಷನ್ ಅಂತಲೇ ಹೇಳ್ಬೋದು. ISO ಸರ್ಟಿಫೈಡ್ ಕೂಡ. ತುಂಬ ವರ್ಷಗಳ ಕಾಲ ಕೂಡ ನಾವು ಉಪಯೋಗಿಸ್ಕೊಳ್ಬೋದು. ಆಲ್ಮೋಸ್ಟ್ ನಮ್ಮ ಜನ್ರೇಷನ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ಸು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ನಾನ್ ಸ್ಟಿಕ್ಗಿಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಅದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಸಾಮಾನ್ಯವಾಗಿ ಇಂಡೋರ್ ಪ್ಲಾಂಟ್ಸ್ನ ಮನೆ ಒಳಗಡೆ ಇಟ್ಕೊಳ್ತಾ ಇರ್ತೀವಲ್ವಾ, ಗಿಡಗಳನ್ನ ಇಟ್ಕೊಳ್ಳೋಂಥ ಪಾರ್ಟ್ಸ್ ಏನಿರುತ್ತೆ, ಕೆಳಗಡೆ ಸರ್ಫೇಸ್ ಸ್ವಲ್ಪ ರಫ್ ಆಗಿರುತ್ತೆ. ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ಈ ರೀತಿ ಸ್ಕ್ರ್ಯಾಚಸ್ ಆಗೋ ಚಾನ್ಸ್ ಇರುತ್ತೆ. ಒಂದು ವೇಳೆ ನೀವು ಇಡುವಂಥ ಜಾಗ ಟೇಬಲ್ ಆದರೆ ಟೇಬಲ್ ಮೇಲೆ ಟೇಬಲ್ ರನ್ನರ್ನ ಉಪಯೋಗಿಸ್ಕೊಳ್ಬೋದು. ಒಂದು ವೇಳೆ ಟೇಬಲ್ ಅಲ್ಲದೆ ಬೇರೆ ಕಡೆ ಕೂಡ ನೀವು ಇಂಡೋರ್ ಪ್ಲಾಂಟ್ಸ್ನ ಇಡ್ತೀರಾ ಅನ್ನೋದಾದರೆ ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಏನು ಅಂತ ಹೇಳ್ತೀನಿ ಬನ್ನಿ. ನೋಡ್ತಿದ್ದೀರಲ್ವಾ, TV ಯೂನಿಟ್ ಹತ್ರ ಕೂಡ ನಾನು ಈ ರೀತಿ ಇಂಡೋರ್ ಪ್ಲಾಂಟ್ಸ್ನ ಇಡ್ತೀನಿ. ಇದರ ಕೆಳಗಡೆ ಕೂಡ ರಫ್ ಆಗಿರುವಂಥ ಸರ್ಫೇಸ್ ಆಗಿರೋದ್ರಿಂದ ಸ್ಕ್ರ್ಯಾಚಸ್ ಅನ್ನೋದು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ TV ಯೂನಿಟ್ ಹತ್ರ ಕೂಡ ರನ್ನರ್ಸ್ನ ಉಪಯೋಗಿಸ್ಕೊಳ್ಬೋದು. ಬಟ್ ನಾನು ಯೂಶುವಲಿ ಉಪಯೋಗಿಸ್ತಾ ಇರೋವಂಥದ್ದು ಈ ಒಂದು ಟಿಶ್ಯೂ. ಇದು ಕ್ಲಾತ್ ಟಿಶ್ಯೂ. ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಕೆಲವೊಂದು ವಿಡಿಯೋಸಲ್ಲಿ ಹೇಳಿದ್ದೀನಿ. ಇದನ್ನು ನಾನು ಅಮೆಝಾನಲ್ಲಿ ಬೈ ಮಾಡಿರೋವಂಥದ್ದು. ನೋಡಿ, ಈ ಒಂದು ಟಿಶ್ಯೂ ಮೇಲೆ ಗಿಡನ ಇಡೋದ್ರಿಂದ ನಾವು ಆ ಕಡೆ ಈ ಕಡೆ ಮೂವ್ ಮಾಡಿದ್ರೂ ಕೂಡ ಸ್ಕ್ರ್ಯಾಚ್ ಆಗದಿರ ಇರುತ್ತೆ. ನೋಡಿ, ಈ ರೀತಿ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗದಿರ ಇರುತ್ತೆ. ಇದೇ ಥರ ಎಲ್ಲೆಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಇಡ್ತೀನೋ ಅದರ ಕೆಳಗಡೆ, ಆ ಒಂದು ಗಿಡದ ಕೆಳಗಡೆ ಈ ರೀತಿ ಒಂದು ಟಿಶ್ಯೂ ಪೇಪರ್ನ ಇಡ್ತಾ ಇದ್ದೀನಿ. ಈ ಒಂದು ಟಿಶ್ಯೂ ಬದಲಾಗಿ ನೀವು ನಾರ್ಮಲಾಗಿ ಕಾಟನ್ ಕ್ಲಾತ್ಸ್ ಇರುತ್ತೆ ಅಲ್ವಾ, ಅದನ್ನು ಕೂಡ ಇಡ್ಬೋದು.
ಈ ಒಂದು ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೂಡ ಇಂಡೋರ್ ಪ್ಲಾಂಟ್ಸ್ನ ಮನೆ ಒಳಗಡೆ ಇಡ್ತಾ ಇದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟಿಪ್ಪು, ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದೇ ಥರದ ರೈಸ್ನ ಉಪಯೋಗಿಸೋದು ಕಡಿಮೆ. ತುಂಬ ವಿಧವಾದ ರೈಸ್ನ ಉಪಯೋಗಿಸ್ಕೊಳ್ತಾ ಇರ್ತೀವಿ. ನೋಡ್ತಿದ್ದೀರಲ್ವಾ, ಇದು ನಾನು ಕಜ್ಜಾಯ ಮಾಡಿದಾಗ ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ, ಆ ಒಂದು ರೈಸು. ಇದೇ ಥರ ತಿಂಡಿ ಎಲ್ಲನೂ ಮಾಡಬೇಕಾದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿ ಟೆಕ್ಸ್ಚರ್ ಚೆನ್ನಾಗಿರಬೇಕು ಅಂತ ಬಾಸುಮತಿ ರೈಸ್ ಇರ್ಬೋದು, ಜೀರಾ ರೈಸ್ ಎಲ್ಲ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಇದು ನೋಡ್ತಾ ಇರೋಂಥದ್ದು ಹ್ಯಾಂಡ್ ಫೌಂಡ್ ರೈಸು. ಹೆಲ್ತಿ ವರ್ಷನಲ್ಲಿ ಅಂದರೆ ಪಾಲಿಶ್ ಕಡಿಮೆ ಮಾಡ್ಕೊಂಡಿರುವಂಥ ರೈಸ್ನೆಲ್ಲ ಉಪಯೋಗಿಸ್ತಾ ಇರ್ತೀವಲ್ಲ. ರೈಸ್ ಯಾವುದೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ಒಂದೇ ಒಂದು ಮೆಜರಿಂಗ್ ಜಾರ್ನ ಇಟ್ಕೊಳ್ಳೋದಾದ್ರೆ ನಮಗೆ ಕರೆಕ್ಟಾಗಿ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕೋ ಗೊತ್ತಾಗುತ್ತೆ. ಹಂಗಂತ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಮೆಜರಿಂಗ್ ಕಪ್ ಇಡಬೇಕು ಅನ್ನೋದಾದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಒಂದು ಮೆಜರಿಂಗ್ ಕಪ್ ಅಥವಾ ಒಂದು ಮೆಜರಿಂಗ್ ಗ್ಲಾಸ್ ಎಲ್ಲ ಏನು ಬರುತ್ತೆ ಅದನ್ನ ಎಲ್ಲದಕ್ಕೂ ಸೇರಿಸಿ ಒಂದನ್ನೇ ನೀಟಾಗಿ ಇಟ್ಕೊಳ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಡೋರ್ ಬ್ಯಾಕ್ ಸೈಡ್ ಅಂದರೆ ಯಾವ ಕ್ಯಾಬಿನೆಟ್ ಇರುತ್ತೆ ಆ ಒಂದು ಕ್ಯಾಬಿನೆಟ್ಸ್ನ ಬ್ಯಾಕ್ ಸೈಡು ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಡಬಲ್ ಸೈಡ್ ಟೇಪ್ನ ತೊಗೊಂಡಿದ್ದೀನಿ, ಜೊತೆಗೆ ಬಟ್ಟೆ ಒಣಗಕ್ಕೆ ಯೂಸ್ ಮಾಡುವಂಥ ಕ್ಲಿಪ್ನ ತೊಗೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಕರೆಕ್ಟಾಗಿ ಸೈಜ್ ಪ್ರಕಾರ ಈ ರೀತಿ ಡಬಲ್ ಸೈಡ್ ಟೇಪ್ನ ಕಟ್ ಮಾಡಿಕೊಂಡು ಯಾವ ಕ್ಯಾಬಿನೆಟ್ ಇರುತ್ತೆ ಆ ಒಂದು ಕ್ಯಾಬಿನೆಟ್ ಡೋರ್ ಬ್ಯಾಕ್ ಸೈಡ್ ಈ ರೀತಿ ಸ್ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಈ ರೀತಿ ಕ್ಲಿಪ್ನ ಫಿಕ್ಸ್ ಮಾಡಿದ್ಮೇಲೆ ಒನ್ ಡೇ ಇದೇ ಥರ ಬಿಟ್ಬಿಡ್ಬೇಕಾಗತ್ತೆ. ನೆಕ್ಸ್ಟ್ ಡೇ ಈ ರೀತಿ ನಾವು ಹ್ಯಾಂಗ್ ಮಾಡ್ಕೊಳ್ಬೋದು. ಕ್ಲಿಪ್ನ ಓಪನ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಈ ರೀತಿ ಹ್ಯಾಂಗ್ ಕೂಡ ಮಾಡ್ಕೊಳ್ಬೋದು. ಟ್ರಸ್ಟ್ ಮೀ, ಇದು ಒಂದು 2-3 ವರ್ಷಗಳ ಕಾಲ ಆದರೂ ಕೂಡ ಯಾವುದೇ ರೀತಿ ಗಮ್ ಅನ್ನೋದು ಬಿದೋಗ್ದಿರ ಇರುತ್ತೆ. ಇಷ್ಟ ಇರೋರು ಟ್ರೈ ಮಾಡಿ ನೋಡಿ. ನೆಕ್ಸ್ಟು, ಸಾಮಾನ್ಯವಾಗಿ ಬೆಳ್ಳುಳ್ಳಿ ಎಲ್ಲ ತಗೊಳ್ಬೇಕಾದ್ರೆ ಕೆಲವೊಂದು ಶಾಪ್ಸಲ್ಲಿ ಈ ರೀತಿ ಪೌಚಲ್ಲಿ ಹಾಕ್ಕೊಡ್ತಾರೆ. ಇದು ಮೆಶ್ ಬ್ಯಾಗು, ತುಂಬ ಒಳ್ಳೆ ಕ್ವಾಲಿಟಿಯಲ್ಲೂ ಕೂಡ ಇದೆ, ಮಿನಿಯಾಗಿರೋದ್ರಿಂದ ಕ್ಯೂಟಾಗೂ ಕೂಡ ಕಾಣಿಸುತ್ತೆ. ಈ ರೀತಿ ಪೌಚ್ ಸಿಕ್ಕಿದಾಗ ನಾನು ಬಿಸಾಡ್ದಿರೋ ಒಂದು ಕಡೆ ಇಟ್ಕೊಂಡಿರ್ತೀನಿ. ಇದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡ್ತಿದ್ದೀರಲ್ವಾ, ಬ್ಲೂ ಫ್ಲವರ್ಸು ಅಂದರೆ ಶಂಕು ಹೂಗಳು. ಈ ಶಂಕು ಟೀನ ಕುಡಿಯೋದ್ರಿಂದ ಅಂದರೆ ಬ್ಲೂ ಟೀನ ಕುಡಿಯೋದ್ರಿಂದ ಪ್ರತಿನಿತ್ಯ ಕೂಡ ಮನೆಯಲ್ಲಿ ಅಂದರೆ ಗಾರ್ಡನಲ್ಲಿ ಬಿಡೋವಂಥ ಗಿಡಗಳಿಂದ ಈ ಒಂದು ಹೂಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಈ ರೀತಿ ಈ ಪೌಚಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ನೀವು ಇದೇ ಥರನೇ ಮೆಶ್ ಬಾಕ್ಸ್ನ ಬಿಸಾಡ್ದಿರಾ ಈ ರೀತಿ ಫ್ಲವರ್ಸ್ ಆದರೂ ಹಾಕಿ ಇಡ್ಬೋದು, ಅಥವಾ ರೋಸ್ನ ಒಣಗಿಸ್ಬೇಕು ಅಂದರೆ ರೋಸ್ ಆದರೂ ಹಾಕಿ ಇಡ್ಬೋದು, ತುಳಸಿ ಎಲೆಗಳನ್ನಾದರೂ ಹಾಕಿ ಇಡ್ಬೋದು, ಅಥವಾ ಪುದೀನ ಆದರೂ ಹಾಕಿ ಇಡ್ಬೋದು, ಕೊತ್ತಂಬರಿ ಸೊಪ್ಪಾದರೂ ಹಾಕಿ ಇಡ್ಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ಪೌಡರ್ ಮಾಡ್ಕೊಳ್ಬೇಕು ಅಂದ್ಕೊಂಡಾಗ, ಶುಂಠಿನ ಒಣಗಿಸ್ಬೇಕು ಅಂದ್ಕೊಂಡಾಗ ಡೈರೆಕ್ಟಾಗಿ ಬಿಸಿಲಲ್ಲಿ ಇಡೋಕ್ಕಾಗಲ್ಲ ಅಂದರೆ ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ನೆಕ್ಸ್ಟು, ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ ಡ್ರಮ್ ಅಂದರೆ ರಬ್ಬರ್ ಏರಿಯಾ ಏನಿರುತ್ತೆ ಅಲ್ಲಿ ಕೊಳೆ ಆಗ್ತಾ ಇರುತ್ತೆ ನೋಡಿ. ಈ ರೀತಿ ಪ್ರತಿ ಸಲ ಕೂಡ ಒಂದು ಲೋಡ್ ಆದಮೇಲೆ ನೀಟಾಗಿ ಬಟ್ಟೆಯಿಂದ ಒರೆಸ್ಬೇಕಾಗತ್ತೆ. ಕೆಲವೊಂದು ಸರಿ ಮಾರ್ಕ್ಸ್ ಆಯಿತು ಅನ್ನೋದಾದರೆ ಬೇಗನೆ ಹೋಗೋದೇ ಇಲ್ಲ ಬಿಡಿ. ಹಾರ್ಡ್ ವಾಟರ್ ಪ್ರಾಬ್ಲಮ್ ಇರುವಂಥವ್ರಿಗೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರಾ. ಬಟ್ ಮಾರ್ಕ್ಸ್ ಹೋಗಿಲ್ಲ ಅಂದರೂ ಕೊಳೆ ಹೋಗಬೇಕು ಅನ್ನೋದಾದರೆ ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಡ್ರಮ್ ಒಳಗಡೆ ಸ್ವಲ್ಪ ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಹಾಕ್ತಾ ಇದ್ದೀನಿ. ಈಗ ಇದರಲ್ಲೇ ನಾನು ವೆನಿಗರ್ ಕೂಡ ಹಾಕ್ತಾ ಇದ್ದೀನಿ. ವೆನಿಗರ್ ಹಾಕಿದ ಕೂಡಲೇ ನೊರೆ ಎಲ್ಲ ಬಂದು ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ವೆನಿಗರ್ ಇಲ್ಲ ಅನ್ನೋದಾದರೆ ನಿಂಬೆ ಹಣ್ಣಿನ ರಸನ ಹಿಂಡ್ಬೋದು. ಅಬ್ಸರ್ವ್ ಮಾಡ್ತಿದ್ದೀರಲ್ವಾ, ನಿಂಬೆ ರಸ ಬೀಳ್ತಿದ್ದಂಗೆ ಚೆನ್ನಾಗಿ ನೊರೆ ಬರುತ್ತೆ. ಆ ನಿಂಬೆ ಹಣ್ಣನ್ನ ಕೂಡ ಅದರಲ್ಲೇ ಹಾಕಿ ಡ್ರಮ್ ಒಳಗಡೆ ಕೂಡ ನಾನು ಸ್ವಲ್ಪ ಸೋಡಾ ಕೂಡ ಹಾಕಿಬಿಟ್ಟು ಈಗ ಡ್ರಮ್ ಕ್ಲೀನಿಂಗ್ ಆಪ್ಷನ್ನ ಸೆಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಟ್ರಸ್ಟ್ ಮೀ, ಡ್ರಮ್ ಕ್ಲೀನ್ ಮಾಡಿದಾಗ ಬಿಸಿ ನೀರಿಂದ ಕ್ಲೀನ್ ಆಗೋದ್ರಿಂದ ನಾವು ಸೋಡಾ ಎಲ್ಲ ಯೂಸ್ ಮಾಡಿರೋದ್ರಿಂದ ರಬ್ಬರ್ ಒಳಗಡೆ ಇರುವಂಥ ಕೊಳೆ ಎಲ್ಲ ಕೂಡ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಡ್ರಮ್ ಕ್ಲೀನಿಂಗ್ ಆಪ್ಷನ್ನು ಒಂದೊಂದು ಮಿಷಿನಲ್ಲಿ ಒಂದೊಂದು ರೀತಿ ಸೆಟ್ಟಿಂಗ್ ಅನ್ನೋದು ಇರುತ್ತೆ. ಸೊ ನಿಮ್ಮ ಮಿಷಿನ್ ಯಾವ ಥರ ಇದೆಯೋ ಅದ್ರ ಪ್ರಕಾರ ನೀವು ಸೆಟ್ ಮಾಡ್ಕೊಳ್ಳಿ. ಡ್ರಮ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಈಗ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ರಬ್ಬರ್ ಏನಿದೆ, ರಬ್ಬರ್ ಒಳಗಡೆ ಒಂದು ಬಟ್ಟೆಯಿಂದ ಒರೆಸಿ ತೋರಿಸ್ತಾ ಇದ್ದೀನಿ. ಬಟ್ಟೆಗೆ ಎಲ್ಲೂ ಕೂಡ ಕೊಳೆ ಅನ್ನೋದು ಅಂಟ್ತಾ ಇಲ್ಲ. ಅಂದರೆ ಮಾರ್ಕ್ಸ್ ಇದ್ರೂ ಕೂಡ ರಬ್ಬರ್ ಒಳಗಡೆ ಇರೋವಂಥ ಕೊಳೆ ಎಲ್ಲ ಕೂಡ ನೀಟಾಗಿದೆ ಅಂತ ಅರ್ಥ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ನೆಕ್ಸ್ಟು, ದಸರಾ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ, ನೆಕ್ಸ್ಟು ನ್ಯೂ ಇಯರ್ ಟೈಮಲ್ಲೆಲ್ಲ ಕೂಡ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ. ನೀವೇನಾದರೂ ಮನೆಗೆ ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ತೀರಾ ಅನ್ನೋದಾದರೆ ಪುಟ್ದಾಗಿರುವಂಥ ಪೇಪರ್ಸ್ ಎಲ್ಲ ಏನಿರುತ್ತೆ ತುಂಬ ಜಾಸ್ತಿ ಬರುತ್ತೆ. ಈ ಪೇಪರ್ಸ್ನೆಲ್ಲ ಕೂಡ ಬಿಸಾಡ್ದಿರ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಾದರೆ ಇದನ್ನು ಯಾವ್ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅಂತ ಶೇರ್ ಮಾಡ್ತೀನಿ. ನಾನು ಈ ರೀತಿ ಎಲ್ಲ ಪೇಪರ್ಸ್ನ ಕೂಡ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಪೇಪರ್ಸ್ನ ನಾವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ತರಕಾರಿ ಎಲ್ಲ ಕೂಡ ಕಟ್ ಮಾಡಬೇಕಾದ್ರೆ ವೇಸ್ಟ್ ಎಲ್ಲ ಏನಿರುತ್ತೆ, ಸಿಪ್ಪೆ ಎಲ್ಲ ಕೂಡ ಆ ಒಂದು ಸಿಪ್ಪೆನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇನ್ನು ಒನ್ಸ್ ಯೂಸ್ ಮಾಡಿದ ಆದಮೇಲೆ ಇದನ್ನು ಡೈರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸ್ದಂಗೆ ಫೋಲ್ಡ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಕೊಳ್ಬೋದು. ಇದೇ ಥರ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಪೇಪರ್ ಇದೆ ಅನ್ನೋದಾದರೆ ತರಕಾರಿ ಎಲ್ಲನೂ ಬಿಡಿಸ್ಬೇಕಾದ್ರೆ, ಕೊತ್ತಂಬರಿ ಸೊಪ್ಪಿರ್ಬೋದು ಅಥವಾ ಪುದೀನ ಎಲ್ಲ ಬಿಡಿಸ್ಬೇಕಾದ್ರೆ ಅದ್ರ ಮೇಲೇ ಹಾಕ್ಕೊಂಡು ಬಿಡಿಸ್ಬಿಟ್ಟು ಯೂಸ್ ಮಾಡಿದ್ದ ಬಿಡಿಸಿದ್ದ ಆದಮೇಲೆ ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಂಗೆ ಫೋಲ್ಡ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬೋದು. ದೇವಸ್ಥಾನಗಳಿಗೆಲ್ಲ ಹೋಗಬೇಕಾದ್ರೆ ಪೂಜಾ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ ಕೂಡ ಈ ಒಂದು ಪೇಪರ್ಸ್ನ ಉಪಯೋಗಿಸ್ಕೊಳ್ಬೋದು.
ಅಥವಾ ಅಕ್ಕಪಕ್ಕದವ್ರಿಗೆ ಏನಾದರೂ ಗ್ರಾಸರೀಸು ಅಥವಾ ಏನಾದರೂ ಪುಟ್ಟದಾಗಿರುವಂಥದ್ದು ಕೊಡಬೇಕು ಅಂದರೂ ಕೂಡ ಇದರಲ್ಲೇ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಕೊಡ್ಬೋದು. ನೋಡಿದ್ರಲ್ವಾ, ಒಂದಕ್ಕಿಂತ ಒಂದು ಯುನಿಕ್ ಆಗಿರುವಂಥ ಟಿಪ್ಸ್. ಐ ಹೋಪ್ ಈ ಒಂದು ಟಿಪ್ಸ್ ಎಲ್ಲ ಕೂಡ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.